ನಾನಿದೀನಿ. ನನ್ನ ಪರಿಚಯವನ್ನು ಈಗಾಗಲೇ ಮಾಡಿಕೊಟ್ಟಿದ್ದಾರೆ. ಈ ಸಂಸ್ಥೆ ನಮಗೆ ಒಂಥರ ಹೆಣ್ಮಕ್ಳ ತವರ ಮನೆಗೆ ಹೋದಂಗೆ. ಇದು ನಾನು ಸುಮಾರು 5-6ನೇ ಬಾರಿ ಬರ್ತಾ ಇದ್ದೀನಿ. ನಾನು ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಡಿದ್ದೆತ್ತ ಸಂಬಂಧವಿಲ್ಲ ಅನ್ನೋ ಹಾಗೆ ನಾನು ಕೊಳ್ಳೇಗಾಲ ತಾಲೂಕು ಒಂದು ಕುಗ್ರಾಮ ಅಲ್ಲಿಂದ ಬಂದೆ. ತದನಂತರ ವಿಧಾನಸೌಧದಲ್ಲಿ ಹಲವು ಮಂತ್ರಿಗಳ ಹತ್ರ ಫ್ರೀ ಆಗಿದ್ದೆ. ಆದರೆ ನನಗೆ ಹೆಚ್ಚಿನ ಒಲವು ಎಜುಕೇಷನ್ ಬಗ್ಗೆ ಇತ್ತು. ನನ್ನ ಒಲವಿಗೆ ದೇವರು ಸ್ಪಂದಿಸ್ತೇವೆ. ನಾನು BEd ಕಾಲೇಜು ಇಲ್ಲಿ ಆಡಳಿತಾಧಿಕಾರಿ ಬಂದೆ. ಆಡಳಿತಾಧಿಕಾರಿನಕ್ಕಿಂತ ಪಾಠ ಮಾಡಿದ್ದೆ ಮಕ್ಕಳಿಗೆ, ಯಾವುದು ವ್ಯಕ್ತಿತ್ವ ವಿಕಸನ. ಆಮೇಲೆ ಈ ಕಾಲೇಜುಗಳು ಎಲ್ಲ ಆ ಮೂಲಕ ಸುತ್ತಮುತ್ತ ಎಲ್ಲರನ್ನು ನೋಡುವ, ಎಲ್ಲರೊಂದಿಗೆ ಬೆರೆಯುವ, ಎಲ್ಲರೊಂದಿಗೆ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವಂಥ ಅವಕಾಶವನ್ನು ನನ್ನ ಆತ್ಮೀಯ ಮಿತ್ರರಾದಂಥ ಜಯರಾಮ್ ಸಾರಿಗೆ ಭಾಳ ಎಲ್ಲ ಒದಗಿಸಿದ್ದಾರೆ. ಮೊದಲಿಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜಯಂತ್ ಸರ್ ಅವರಿಗೆ, ಆತ್ಮೀಯರಾದಂಥ ಮಾಯಿಗೌಡ ಅವರಿಗೆ, ಮತ್ತು ಶ್ರೀನಿವಾಸ್ ಅವರಿಗೆ, ಮತ್ತು ಗಿರೀಶ್ ಅವರಿಗೆ, ಹಾಗೆ ನಮ್ಮ ಮೇಡಮ್ ನಮಗೆ ಚಿರಪರಿಚಿತ ಶಶಿಕಲಾ ಮೇಡಮ್, ಅಶ್ವಿನಿ ಅವರು ಪರಿಚಯ ಆಗಿದ್ದಾರೆ, ಹಾಗೆ ರೈತರಿಗೆ ಸುಮಲತಾ, ಮತ್ತು ಎಲ್ಲಕ್ಕಿಂತ ವಿಶೇಷವಾಗಿ ಇವತ್ತು ನೀವು ಒಂದು ಆಲನಗರದಲ್ಲಿ ಹಲವಾರು ಪಕ್ಷಿಗಳು ಸೇರಿ ಕಲರವ ಮಾಡ್ತೇವೆ. ಆ ಥರ ಇಂಥ ಸಮಾರಂಭಗಳಿಗೆ ವಿಶೇಷವಾಗಿ ನಿಮ್ಮ ಮನಸ್ಸಿನ ಭಾವನೆ ನನಗೆ ಗೊತ್ತು. ಎಷ್ಟು ಖುಷಿಯಾಗಿರ್ತೀರಿ. ಈಗ ನಮ್ಮ ಸ್ಪೀಚ್ ಇರಲಿ, ನಾವು ಸ್ಪೀಚ್ ಅನ್ನೋಕ್ಕಿಂತ ಇದನ್ನ ಸುಮ್ಮನೆ ಶೇರ್ ಮಾಡ್ಕೊಳ್ಳೋಣ ಮಾತುಗಳು ಅಷ್ಟೇ. ಅವ್ರಿಗೆ ಕೇಳಿದ್ರೆ ಎಷ್ಟು ನಿಮಿಷ ಮಾತಾಡಬೇಕು ಅಂತ ನಿಮಗೆ ಬೋರ್ ಆಗದ ಹಾಗೆ ಕೆಲವೇ ಕೆಲವು ಇದೆಲ್ಲ 1 hour ಸ್ಪೀಚ್ ಇರುತ್ತೆ, ಅಷ್ಟು ಇರುತ್ತೆ ಅಂತ ಅನ್ಕೋಬೇಡಿ. ಕಡಿಮೆನೇ ಮಾತಾಡೋಣ. ಜೊತೆಗೆ ನಿಮ್ಮ ಭಾವನೆಗಳನ್ನು ಕೂಡ ನಾನು ಗೌರವಿಸ್ತೀನಿ. ಮಧ್ಯೆ ನಿಮ್ಮ ಅನಿಸಿಕೆಯನ್ನು ಕೂಡ ಹೇಳ್ಬಹುದು. ಅದರಿಂದ ಖುಷಿ ಆಗ್ತವೆ. ಒಬ್ಬ ಸ್ನೇಹಿತರು ಅನ್ನೋ ರೀತಿ ತಗೊಳ್ಳಿ. ನಾವು 8 ವರ್ಷದಿಂದ 80 ವರ್ಷದವರೆಗೂ ಕೂಡ ಬೆರ್ತಿದ್ದೀವಿ. ಎಲ್ಲ ಗೆಳೆಯರಿದ್ದಾರೆ. 80 ವರ್ಷದ ಹಿರಿಯರು ಕೂಡ ನಮ್ಮ ಸ್ನೇಹಿತರಿದ್ದಾರೆ. 8 ವರ್ಷದ ಮಕ್ಕಳು ಕೂಡ ನಮಗೆ ಸ್ನೇಹಮಯವಾಗಿದ್ದಾರೆ. ವಿಕ್ಟರಿ ಓವರ್ ಹಿಮ್ಸೆಲ್ಫ್ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ಸ್ ಮಾತನ್ನು ಕೇಳಿರಬೇಕು. ನಾನು ಇಲ್ಲಿ ಹೇಳೋ ಮಾತುಗಳನ್ನು ನನ್ನ ಮನಸ್ಸುವಾಗಲಿ ಕೃತಿಯಲ್ಲಿ ಬರೆದಿದ್ದೇನೆ. ಏಕೆಂದರೆ ನಿಮ್ಮೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಕೃತಿನ ಕೊಡ್ತಾರೆ ಈಗಲೇ ಸಮಾರಂಭ ಮುಗಿದ ತಕ್ಷಣ. ಅದರಿಂದ ಓದ್ತಿರುವಾಗ ನಾನು ಸರ್ ಮಾತಾಡ್ತಿದ್ದಾರೇನು ಅಂತ ಅನಿಸುತ್ತೆ. ಅದರಿಂದ ಹೆಚ್ಚು ಮಾತಾಡೋಂಗಿಲ್ಲ ನಾನು. ಮತ್ತು ಅದೇ ಥರ 3-4 ಕೃತಿ ಬಂದಿವೆ. ನಿಮ್ಮ ಇನ್ನೊಂದು ಈಗ ಸೆಕೆಂಡ್ BEd ಅವರು ಫಸ್ಟ್ ಇಯರ್ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀರಿ. ಅದೇ ಥರ ಫಸ್ಟ್ ಇಯರ್ ಅವರು ಸೆಕೆಂಡ್ ಇಯರ್ ಅವ್ರಿಗೆ ಬೀಳ್ಕೊಡುಗೆ ಕೊಡ್ತಾರಲ್ಲ, ಆವಾಗ ಬಂದು ಇನ್ನೊಂದು ಬುಕ್ ಕೊಡ್ತೀನಿ. ನಾನು ಖಚಿತವಾಗಿ ನಾನೇ ಅತಿಥಿಗಳಾಗಿ ಬರ್ತೀನಿ ಅಂತ ಹೇಳ್ತೀನಿ. ಯಾಕೆಂದ್ರೆ ನಾನು ಅತಿಥಿಯಾಗಿ ಬರಲ್ಲ, ನಿಮ್ಮಲ್ಲಿ ಒಬ್ಬರಾಗಿ ಬರ್ತೀನಿ. ಅದರಿಂದ ಆ ದಿನನೂ ಮರೀದೆ ಸರ್ ನನಗೆ ಹೇಳ್ತಾರೆ, ನಾನು ಬರ್ತೀನಿ. ಅದರಿಂದ ನನ್ನ ಮನಸ್ಸು ಆಗಲಿ ಜೀವನ ಜೇನಾಗಲಿ ಕೃತಿ ಹೇಳಿದಾಗಿ ಎಲ್ಲಕ್ಕಿಂತ ಈ ಪ್ರಪಂಚದಲ್ಲಿ ಮನಸ್ಸು ಬಹಳ ದೊಡ್ಡದು. ಏನಾದರೂ ಆಗು ಮೊದಲು ನೀನು ಮಾನವನಾಗು ಅನ್ನೋ ಮಾತಿದೆ. ಏಕೆಂದರೆ ನಾನು ನನ್ನ ಸುದೀರ್ಘ ಕಾಲದಲ್ಲಿ ಭಾಳ ಬೇಗ ಸಮಾಜದೊಂದಿಗೆ ಬೆರೆಯುವಂಥ ಅವಕಾಶ ನನಗೆ ಸಿಕ್ತು. ನಾನು 15 ವರ್ಷ ಆದ ತಕ್ಷಣ ತಾಲೂಕು ಲೆವೆಲ್ ಬಂದೆ. ಎಲ್ಲರನ್ನ, ಎಲ್ಲ ಕ್ಷೇತ್ರದ ಗಣ್ಯರನ್ನ, ಎಲ್ಲ ಥರದ ಎಜುಕೇಷನನ್ನು ಎಲ್ಲರನ್ನು ನೋಡಿದ್ದೀನಿ. ಕಡೆಗೆ ನಾವು ವಿಕ್ಟ್ರಿ ಸಾಧಿಸಬೇಕಾದ್ರೆ ನಮಗೆ ಒಂದು ಪ್ರಬಲವಾದ ಜಯ ಬೇಕು ಅಂದರೆ ಅದು ನಮ್ಮನ್ನು ನಾವು ಗೆಲ್ಲಬೇಕು. ಎಲ್ಲಿಂದ ನೋಡಿ ಅವರು ಭಾರತದ ಪ್ರಧಾನಮಂತ್ರಿ ಆಗಿರಲಿ, ಅಮೇರಿಕಾದ ಅಧ್ಯಕ್ಷ ಆಗಿರಲಿ, ಅಥವಾ ಅದ್ಭುತವಾದ ಶಿಕ್ಷಣ ತಜ್ಞರಾಗಿರಲಿ, ಏನಾದರೂ ಆಗಿರಲಿ, ಅದಕ್ಕೆ ಏನಾದರೂ ಆಗು ಮೊದಲು ನೀನು ಮಾನವನಾಗುವನು. ವ್ಯಕ್ತಿ ಶಕ್ತಿಯಾಗುವ ಬಗೆ, ವ್ಯಕ್ತಿ ಶಕ್ತಿಯಾದಾಗ ನೀವು ಜೀವನದ ಯಾವುದೇ ಘಟ್ಟದಲ್ಲಿದ್ದರೂ ಕೂಡ ಈಗ ಮತ್ತೆ ನೀವು ಮೇಲೆದ್ದು ಬರುವಂಥ ಎಲ್ಲ ಚಾನ್ಸಸ್ ಇದೆ. ಅದಕ್ಕೆ ನಾನು ಕೀಳು ಅರಿಮೆಯನ್ನು ಬಿಟ್ಟುಬಿಡಿ. ಎಂಥ ಕುಗ್ರಾಮದಲ್ಲಿರಲಿ, ನಿಮಗೆ ಸ್ನೇಹಿತರು ಇಲ್ಲದೆ ಇರಲಿ, ನಿಮಗೆ ಹಣ ಇಲ್ಲದೆ ಹೋಗಲಿ, ನಿಮಗೆ ಏನೇನು ಸವಲತ್ತುಗಳು ಇಲ್ಲದೆ ಹೋದರೂ ಕೂಡ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಆ ದಿನದಿಂದ ನೀವು ಮೇಲೆ ಬರ್ತೀರಿ. ಮತ್ತು ಈ ದಿನ ನನಗೆ ಗೊತ್ತಿದೆ, ನೀವು ಭಾಳ ಎಲ್ಲರೂ ಅಲಂಕಾರ ಮಾಡಿ ವಿಶೇಷವಾಗಿ ಈ ದಿನ ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿದ್ದೀರಿ.
ದಿನ ಟುಡೇಸ್ ಬ್ಯೂಟಿಫುಲ್ ಮೂಮೆಂಟ್ಸ್ ಆರ್ ದ ಟುಮಾರೋಸ್ ಬ್ಯೂಟಿಫುಲ್ ಮೆಮೊರೀಸ್. ಈ ದಿನ ನಿಮಗೆ ಯಾವ ಥರ ಇರಬೇಕು ಅಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ನೆನಪಾಗಿ ಉಳ್ಕೋಬೇಕು. ನಾವೆಲ್ಲ ಬಂದಿದ್ದೋ ಸರ್, ಮತ್ತು ನಿಮ್ಮ ಎಲ್ಲ ಗೆಳೆಯರೆಲ್ಲ ಬಂದಿದ್ದೀರಿ. ಈ ಒಂದು ದಿನ ನಿಮ್ಮ ಮೆಮೊರಿಗೆ ಹೋದಾಗ ಆವಾಗ ಏನಾಗುತ್ತೆ ಅಂದರೆ, ರಿಮೆಂಬರೆನ್ಸ್ ಇಸ್ ದ ಸ್ವೀಟೆಸ್ಟ್ ಫ್ಲವರ್ ಇನ್ ದಿ ಗಾರ್ಡನ್ ಆಫ್ ಲೈಫ್. ನೆನಪುಗಳು ಎಂಬುದು ಈ ಬಾಳಿನ ತೋಟದಲ್ಲಿ ಸುಂದರವಾದ ಹೂಗಳು. ಆ ದಿನ ನೆನಪು ಬಂದ್ಬಿಡುತ್ತೆ ನಿಮಗೆ, ಎಷ್ಟು ಚೆನ್ನಾಗಿತ್ತು ಈ ದಿನ ಅಂತ. ಆ ನೆನಪು ನಿಮಗೆ ಶಕ್ತಿ ತಂದುಕೊಡ್ಬೇಕು ಅಲ್ವಾ? ಯಾಕೆಂದರೆ ನಾನು ನಮ್ಮ D.Ed ಕಾಲೇಜಲ್ಲಿದ್ದಾಗ ಮೊದಲನೇ ಸರಿ ಇಂಥ ಪಾರ್ಟಿಗಳು ಹೇಳ್ತಾ ಇದ್ದೆ. ಮೊದಲನೇ ನೀವು ಇವತ್ತು ಬಂದಿದ್ದೀರಾ ಅಂತ ತಿಳ್ಕೊಳ್ಳಿ, ಒಂದು ಕ್ಷಣ ಕಣ್ಣು ಮುಚ್ಚಿ ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಅಷ್ಟು ಬೇಗ ಕಾಲ ಜಾರುತ್ತೆ. ಹಗಲು ರಾತ್ರಿಗಳೆಂಬ ರೆಕ್ಕೆಗಳೊಡನೆ ಕಾಲದ ಹಕ್ಕಿ ಆಡ್ತಾ ಇರುತ್ತೆ. ಈಗ ನಾ ಬಂದೆ 1 hour ಮೇಲಾಗೋದು. ಅದಕ್ಕೆ ಹೇಳ್ತಾರೆ, ಟೈಮ್ ಆ್ಯಂಡ್ ಟೈಡ್ಸ್ ವೆಯ್ಟ್ ಫಾರ್ ನನ್. ಕಾಲ ಮತ್ತು ಸಮುದ್ರದ ಅಲೆಗಳು ಯಾರಿಗಾಗೂ ಯಾವತ್ತೂ ಕಾಯೋದಿಲ್ಲ. ನಾವು ಮಾಡಬಹುದಾದ ಒಂದೇ ಕೆಲಸ ಅಂದರೆ ಕಾಲಕ್ಕೆ ಜೀವ ತುಂಬ್ಕೋಬೇಕು. ಅದು ಹೇಗೆ ಅಷ್ಟೇ. ಒಂದು ಮೈಸೂರಿನ ಮಹಾರಾಜ ಕಾಲೇಜಲ್ಲಿ 10,000 ಜನ ಸೇರಿರ್ತಾರೆ. ದಿವ್ಯ ಸಾನ್ನಿಧ್ಯದಲ್ಲಿ ಶಿವಕುಮಾರ ಸ್ವಾಮೀಜಿ ಕೇಳಿದ್ರಲ್ಲ, 111 ವರ್ಷ ಬದುಕಿದ್ರಲ್ಲ, ಅವ್ರು ಹೇಳ್ತಾರೆ, ಎಲ್ಲರದ್ದು ಸ್ಪೀಚ್ ಮುಗಿತೆ, ಗಣ್ಯಾತಿ ಗಣ್ಯರು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲ ಮುಗಿತೆ. ಅವರು ದಿವ್ಯ ಸಾನ್ನಿಧ್ಯದಿಂದ ಮಾತಾಡಬೇಕಾಗುತ್ತೆ. ಶಿವಕುಮಾರ ಸ್ವಾಮೀಜಿಗಳು ಭಾಳ ವರ್ಷದಿಂದ, ನಾನು ಭಾಳ ಕಾತರದಿಂದ ಅವರ ಮಾತುಗಳಿಗೆಲ್ಲ ಕಿವಿಯಾಗಿದ್ದೆ. ಆಗ ಅವ್ರು ಹೇಳಿದ್ರು, ಒಂದು ದೇಶದ ನಿಜವಾದ ಆಸ್ತಿ ಅಲ್ಲಿ ಎಷ್ಟು ಚಿನ್ನದ ಗಣಿಗಳಿವೆ ಅಂತ ಅಲ್ಲ, ಎಷ್ಟು ಖನಿಜ ಸಂಪತ್ತಿವೆ ಅಂತ ಅಲ್ಲ, ಎಷ್ಟು ಇನ್ನಿತರ ಯಾವುದೇ ಸಂಪತ್ತಿವೆ ಅಂತ ಅಲ್ಲ. ಒಂದು ದೇಶದ ನಿಜವಾದ ಆಸ್ತಿ ಎಲ್ಲಿ ಸಚ್ಚಾರಿತ್ರ್ಯವಂತರಾದ, ಸಜ್ಜನರಾದ, ಪ್ರಾಮಾಣಿಕರಾದ ಕಾಯಕಯೋಗಿಗಳು ಇರ್ತಾರೋ ಅದು ಆ ಮಾನವ ಸಂಪನ್ಮೂಲ ಆ ದೇಶದ ನಿಜವಾದ ಆಸ್ತಿ ಅಂತ. ಅರ್ಥ ಆಯ್ತಾ? ನೀವೇ ಒಂದೊಂದು ಶಕ್ತಿ. ಹಂಗಂತ ಚಿನ್ನ ಬೇಡ, ಮನ ಸಂಪತ್ತು ಬೇಡ ಅಂತ ಹೇಳ್ತಾ ಇಲ್ಲ. ಅಂದರೆ ಅದೆಲ್ಲವನ್ನು ಕೂಡ ನೀವು ಗಳಿಸ್ಕೋಬೋದು ಯಾವಾಗ ನಿಮ್ಮಲ್ಲಿ ನೀವು ಅದ್ಭುತವಾದ ವ್ಯಕ್ತಿತ್ವವನ್ನು ಗಳಿಸ್ಕೊಂಡಾಗ, ದೈಹಿಕ ಬಲ, ಮಾನಸಿಕ ಬಲವನ್ನು ಗಳಿಸ್ಕೊಂಡಾಗ. ಅಮೇರಿಕಾ ದೇಶದಲ್ಲಿ ಒಂದು ಸರಿ 1923ರಲ್ಲಿ ಒಂದು ಸಭೆ ಸೇರ್ತಾರೆ. 8 ಜನ ಗಣ್ಯಾತಿ ಗಣ್ಯರು ಸೇರಿರ್ತಾರೆ. ಅವರ ಒಟ್ಟು ಆಸ್ತಿ ಇಡೀ ದೇಶದ ಆಸ್ತಿಗಿಂತ ದೊಡ್ಡದು ಅಂತ, ಅಷ್ಟು. ಆದರೆ ಆಫ್ಟರ್ 25 years 3 ಜನ ಸೆರೆಮನೆಯಲ್ಲಿ ಇರ್ತಾರೆ, ಇನ್ನಿಬ್ಬರು ದಿವಾಳಿ ಆಗಿರ್ತಾರೆ, ಇನ್ನೊಬ್ರು ರೋಗಗ್ರಸ್ತರಾಗಿರ್ತಾರೆ. ಯಾರು ಕೂಡ ಒಂದು ಉನ್ನತ ಸ್ಥಾನದಲ್ಲಿ ಇರಲ್ಲ. ಅದು ಸಕ್ಸಸ್? ಖಂಡಿತ ಸಕ್ಸಸ್ ಅಲ್ಲ. ಯಾಕೆ ಹಿಂಗಾಯ್ತು? ಅವರು ಬರೀ ಹಣವನ್ನು, ವ್ಯವಹಾರವನ್ನು ಮಾತ್ರ ನಂಬಿದ್ರು. ಅದಕ್ಕೆ ಅವರು ಶಿವಕೇರ ಅಂತ ಒಬ್ಬರು ನೀವು ಗೆಲ್ಲಬಲ್ಲಿರಿ ಅಂತ ಪುಸ್ತಕ ಬರೆದಿದ್ದಾರೆ. ನಾನು ಕೆಲವು ಪುಸ್ತಕಗಳ ಹೆಸರು ಹೇಳ್ತೀನಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ಅಂಥ ಪುಸ್ತಕನ ಒಂದೊಂದು ಓದಿದ್ರು ಕೂಡ ನಿಮ್ಮ ಜೀವನದಲ್ಲಿ 10 ಪುಸ್ತಕಗಳನ್ನು ಓದಿದ್ರೆ ನಿಮ್ಮನ್ನು ಎಲ್ಲ ರೀತಿಯ ನಿಮ್ಮ ಕೆಲಸಗಳನ್ನ ನನಸು ಮಾಡುತ್ತೆ. ನೀವು ಕೂಡ ಗೆಲ್ಲಬಲ್ಲಿರಿ ಅಂತ ಶಿವಕೇರ ಅಂತ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ಆವಾಗ ಈ ಮನುಷ್ಯನ ನಿಜವಾದ ಯಶಸ್ಸು ಅಂತಂದರೆ 6 ಅಂಶಗಳನ್ನು ಇದು ಮಾಡ್ತಾರೆ ಅವರು. 16ರಲ್ಲಿ 96 ಮಾರ್ಕು, ಅಂದವಾದ ಬರವಣಿಗೆಗೆ 4 ಮಾರ್ಕ್ ಅಂತಾರೆ. ಹಂಗೆ 16 ಅದನ್ನೇನು ಕೊಟ್ಟಿದ್ದಾರೆ? ಮಾನಸಿಕ ಆರೋಗ್ಯಕ್ಕೆ 1 ಭಾಗ ಮಾನಸಿಕ ಆರೋಗ್ಯ, ನೆಕ್ಸ್ಟ್ ದೈಹಿಕ ಆರೋಗ್ಯ, ಮತ್ತು ಕುಟುಂಬ, ಗೆಳೆಯರು, ಮತ್ತು ಸಾಮಾಜಿಕ ಕಳಕಳಿ, ಹಣ, ಮತ್ತು ಯಾವುದಾದರೂ ಒಂದು ಮೌಲ್ಯ ಅಂತ. ಈ 6 ಅಂಶಗಳಲ್ಲಿ ಯಾವುದಿಲ್ಲ ಅಂದರೆ ಫೇಲ್ಯೂರ್. ಈಗ ನಮಗೆ ಊಹೆ ಮಾಡ್ಕೊಳ್ಳಿ, ಎಲ್ಲ ಇದೆ ನಮಗೆ, ಆದರೆ ಮಾನಸಿಕ ಆರೋಗ್ಯ ಇಲ್ಲ ಅಂದರೆ ಹೋಯ್ತು. ನಮಗೆಲ್ಲ ಇದೆ, ದೈಹಿಕ ಆರೋಗ್ಯ ಇಲ್ಲ ಅಂದರೆ ನಾನು ಇಲ್ಲಿ ಬರಕ್ಕೆ ಆಗ್ತಿರ್ಲಿಲ್ಲ. ನಮಗೆಲ್ಲವೂ ಇದೆ, ಹಣ ಇಲ್ಲ ಅಂದರೆ ಅದು ಕಷ್ಟ. ಮನಿ ಮೇಕ್ಸ್ ಮೆನಿ ಥಿಂಗ್ಸ್, ನಾಟ್ ಆಲ್ ಥಿಂಗ್ಸ್. ಅಂಡರ್ಲೈನ್. ಮನಿ ಇಸ್ ದ ಗುಡ್ ಸರ್ವೆಂಟ್ ಅಂಡ್ ಇಟ್ ಈಸ್ ದ ಬ್ಯಾಡ್ ಮಾಸ್ಟರ್. ಮನಿ ಇಸ್ ದ ಗುಡ್ ಸರ್ವೆಂಟ್. ಅದಕ್ಕೆ
ಹೇಳ್ತಾರೆ, ದಾಸನಾಗಿ ಹಣಕ್ಕೆ ನೀನೆಂದು ಬಾಳಬೇಡ ಅಂತ. ಹಣ ಬೇಡ ಅಂತ ಹೇಳಿಲ್ಲ, ಹಣ ಬೇಕು, ನಮ್ಮ ಅನುಕೂಲಕ್ಕೆ ಬೇಕು. ಅದರಿಂದ ನಾವು ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ, ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ, ದೈಹಿಕ ಆರೋಗ್ಯ, ಸಾಮಾಜಿಕ ಕಳಕಳಿ, ಗೆಳೆತನ, ಸ್ನೇಹ, ಎಲ್ಲ ಈ ಒಂದು ಬದ್ಧತೆ, ಯಾವುದಾದ್ರು ಒಂದು ಗುರಿ ಎಲ್ಲ ಇಟ್ಕೊಂಡಾಗ ಈ 6 ಅಂಶಗಳನ್ನು ನೀವು ಎಷ್ಟೆಷ್ಟೇ ಒಂದೊಂದು 70 ಮಾರ್ಕ್ ತಗೊಂಡ್ರು 60 ಮಾರ್ಕ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ಬಿಡ್ತೀವಿ. ನಾನು ವಿಶ್ವದ ಅನೇಕ ದಾರ್ಶನಿಕರನ್ನ, ಕವಿಗಳನ್ನ, ಲೇಖಕರನ್ನ ಓದಿ ಸರಳವಾಗಿ ಬರೆದಿದ್ದೀನಿ. ಯಾಕೆ ಅಂದರೆ ಎಲ್ಲರಿಗೂ ಕೂಡ ಅದ್ರ ಸಾರಾಂಶ ಅರ್ಥ ಆಗಬೇಕು. ಅದನ್ನು ಸುದೈವದಿಂದ ನನ್ನ ಕೃತಿಗಳನ್ನು ಈಗಿನ ಸಿದ್ಧಗಂಗಾ ಮಠದ ಎಲ್ಲ ಸ್ವಾಮೀಜಿಗಳು, ಕೆಲವು ಪ್ರೊಫೆಸರ್ಸ್, ಕೆಲವು ಎಲ್ಲ ಒಪ್ಕೊಂಡಿದ್ದಾರೆ. ಆ ಕೃತಿ ಸತತವಾದ ಮುದ್ರಣಗಳನ್ನ ಕಾಣುತ್ತೆ. ಅದರಿಂದ ಆ ದಾಟಿಗೆ ಸಿಂಪಲ್ ಆಗಿ ಕೆಲವು ಟಿಪ್ಸ್ ಥರ ಹೇಳ್ಬಿಡ್ತೀವಿ. ಇವತ್ತು ಸಮಾರಂಭ ನಿಮಗೆಲ್ಲ ಖುಷಿ ಇರಬೇಕು, ಸಂಭ್ರಮದಿಂದ ಇರಬೇಕು. ಯಾಕೆ ಅಂದರೆ ಯಾವತ್ತು ಮನುಷ್ಯ ನಗಲ್ವ, ನಗು ಎಂಬುದೊಂದು ಅದ್ಭುತವಾದ ಆಭರಣ. ಸ್ಮೈಲ್ ಕಾಸ್ಟ್ ನಥಿಂಗ್ ಬಟ್ ಇಟ್ ಗಿವ್ಸ್ ಮಚ್. ಅದರಿಂದ ನೀವು ನಗ್ತಾ ಇರಬೇಕು. ನೀವು ನಗ್ತಾ ಇರ್ಬೇಕಾದ್ರೆ ಚೆನ್ನಾಗಿ ನೀವು ಕಾಯಕನ ಕೂಡ ಚೆನ್ನಾಗಿ ಮಾಡಬೇಕು. ಅದಕ್ಕೆ ನಾನು ಮೊದಲನೇ ಮಾತು ಹೇಳಿದೆ, ವಿಕ್ಟರಿ ಓವರ್ ಹಿಮ್ಸೆಲ್ಫ್ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ಸ್. ನಮ್ಮ ಮೇಲೆ ನಾವು ಜಯ ಸಾಧಿಸ್ಕೋಬೇಕು. ಯಾವ ಥರ ಅಂದರೆ, ನಾನೇನೇ ಇದ್ರೂ ಕೂಡ ಇವತ್ತು ಶ್ರೀಮಂತನಾಗಿದ್ದೇನೆ. ಹೇಳಿರ್ತೀರ ಯೂಟ್ಯೂಬ್ಗಳಲ್ಲಿ ಅಫರ್ಮೇಷನ್ಸ್ ಭಾಳಷ್ಟು ಹೇಳ್ತಾರೆ, ಅವೆಲ್ಲವೂ ಸತ್ಯ ಇದೆ. ಹಿಂದೆ ಹೇಳ್ತಾ ಇದ್ರು, ಏನಾದ್ರು ಪಾಸಿಟಿವ್ ಆಗಿ ಬೇಕು ಮಾಡಿ, ಅಶ್ವಿನಿ ದೇವತೆಗಳು ಅಷ್ಟು ಅಂತ ಹೇಳ್ತಾರೆ. ನೀವೆಂಥ ಕೊರತೆಗಳ ನಡುವೆಯೂ ಕೂಡ ನೀವು ಶ್ರೀಮಂತರೇ. ವಿವೇಕಾನಂದರು ದೇಶ ವಿದೇಶಗಳಲ್ಲಿ ಪ್ರಚಂಡವಾದ ಯಶಸ್ಸಿನ ಭಾಷಣಗಳನ್ನ ಮಾಡಿದ್ ಬಂದಮೇಲೆ ಕಲ್ಕತ್ತಾ ನಗರದಲ್ಲಿ ಒಂದು ಹೋಗ್ತಾ ಇರ್ತಾರೆ. ಒಬ್ಬ ಬಂದು ಭಿಕ್ಷೆ ಕೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಹೌದು ಎಷ್ಟು ಭಿಕ್ಷೆ ಬೇಕು, ನಿನ್ನ ಒಂದು ಕಣ್ಣು ಕೊಡುವಂಥದ್ದು ಆಗಲ್ಲ, ಇಷ್ಟು ಬೆಲೆ ಬಾಳತ್ತೆ. ಹೌದಾ, ನಿನ್ನ ಒಂದು ಕೈ ಕೊಡ್ತೀನಿ ಅಂತ. ಅವ್ನು ಕೊಡಲ್ಲ. ಕಾಲು ಕೊಡ್ತಾರ. ಇಂಥ ಲಕ್ಷ ಬೆಲೆ ಬಾಳುವ ಅಂಗಾಂಗಗಳು ನಿನ್ನಲ್ಲಿ ಇರುವಾಗ ನೀನೇನು ಪರವಾಗಿದೆಯಾ? ಯೋಚನೆ ಮಾಡಿ. ಎಷ್ಟೋ ಸರಿ ನೋಡಿದ್ರೆ, ನಾನು ಬೆಂಗಳೂರು ಸಿಟಿಲಿ ನೋಡಿದ್ದೀನಿ, ಮೆಟ್ಲು ಹತ್ತಕ್ಕಾಗಲ್ಲ ಅವ್ರ ಮಕ್ಕಳು ಯಾವಾಗ ಕಂಡೋಗ್ತಾ ಇರ್ತಾರೆ ರೈಲ್ವೆ ಸ್ಟೇಷನ್ಗಳಲ್ಲಿ, ಅಲ್ಲಿ ಇಲ್ಲಿ. ನಮಗೆ ದೇವರು ಎಲ್ಲ ರೀತಿಯಾದಂಥ ಅಂಗಾಂಗಗಳನ್ನು, ಒಳ್ಳೆ ಮನಸ್ಸನ್ನು ಕೊಟ್ಟಾಗ ನಾವು ಖಂಡಿತ ಬಡವರಾಗಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಈ ಪ್ರಕೃತಿ ನಮಗೆಲ್ಲವನ್ನ ಕೊಟ್ಟಿದೆ. ಯಾಕೆಂದ್ರೆ ನಿಮಗೆ ಗೊತ್ತಲ್ಲ, ಕೋವಿಡ್ ಬಂದಾಗ ಏನಾಗಿತ್ತು ಅಂತ. ಏನೇ ಇರ್ಬೋದು, ಅದು ಕೋವಿಡ್ ನಮ್ಗೆ ಎಷ್ಟು ನೆಗೆಟಿವ್ ಆಗಿದೆಯೋ ಕೆಲವು ಅತ್ಯಮೂಲ್ಯವಾದ ಪಾಠಗಳನ್ನ ಕಲಿಸಿದೆ. ಅಮೇರಿಕಾ ದೇಶದ ಒಬ್ಬ ಹೆಣ್ಣುಮಗಳು ಮಾತಾಡ್ತಿದ್ರು. ಅವರ ತಂದೆ ಹೇಳಕ್ಕಾಗಲ್ಲ, ಅಷ್ಟು ಆಸ್ತಿ, ಕೋಟಿಗಟ್ಟಲೆ ಆಸ್ತಿ, ಆದರೆ ಅವತ್ತು ಟಚ್ ಮಾಡಬೇಡಿ ಅಂತ ಇದ್ದಾರೆ. ಅವ್ರ ತಂದೆ ತೀರೋಗಿದ್ದಾರೆ, ಮುಟ್ಟಂಗಿಲ್ಲ. ಅವಳು ಹೇಳ್ತಾ ಇದ್ಲು, ಇದು ಮನುಷ್ಯ ಆಹಾರದಿಂದ ಬೆರೀತಾನೆ. ಏನೇ ಮಾಡಿರ್ಬೋದು, ವಿಶ್ವದ ಪ್ರತಿಷ್ಠಿತ ರಾಷ್ಟ್ರ, ಪ್ರತಿಷ್ಠಿತ ವ್ಯಕ್ತಿ ಆಗ್ಬೋದು, ನಮ್ಮ ತಂದೆನ ನಾನು ಮುಟ್ಟಕ್ಕಾಗಲ್ಲ ಅಂದರೆ ಈ ಮನುಷ್ಯ ಏನು ಸಾಧನೆ ಪ್ರಕೃತಿ ಮುಂದೆ ಅಲ್ವಾ? ಅದನ್ನು ಕೋವಿಡ್ ನಮಗೆ ಕಲಿಸಿದೆ. ಏನು? ಉಸಿರು. ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ಉಸಿರು, ನೀರು. ನಿಮಗೆ ಗೊತ್ತಿದೆ ಯಾವ್ಯಾವುದು ಆದ್ಯತೆಯ ಪ್ರಕಾರ ಹೋಗಿ ಒಂದು ಕ್ಷಣ ಚಿಂತನೆ ಮಾಡಬೇಕು. ಆರು ನಾನಾರೆಂದು ವಿಚಾರಿಸು. ನಾನು ಯಾರು ಅನ್ನೋದನ್ನ ವಿಚಾರಿಸ್ಬಿಟ್ರೆ ನಮ್ಮ ಹುಡುಗ ಜೀವನ ನಿಜಕ್ಕೂ ಸುಂದರ ಆಗುತ್ತೆ. ಯಾಕಂದರೆ ನೀವೆಲ್ಲ ಆರ್ಡಿನರಿ ಪರ್ಸನ್ಸ್ ಅಲ್ಲ. ಫಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್. ಟೀಚರ್ಸ್ ಆರ್ ದ ಬ್ಯಾಕ್ ಬೋನ್ಸ್ ಆಫ್ ದ ನೇಷನ್. ಯಾಕೆ ನನಗೆ ಟೀಚರ್ಸ್ಗಳಾಗೋರಿಗೆ ಮಾತಾಡೋಕ್ಕೆ ಭಾಳ ಖುಷಿ ಇರುತ್ತೆ. ನೀವು ಮುಂದೆ ಒಂದೊಂದು ದಿನ ಸಾವಿರಾರು ಜನರಿಗೆ ಹೇಳುವಂಥವ್ರು, ಸಾವಿರಾರು ಜನಕ್ಕೆ ಪ್ರೇರಣೆ ಕೊಡುವಂಥವ್ರು. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಕೇಳಿರ್ಬೇಕಾದ್ರೆ ದೇವರು ಯಾವುದನ್ನು ಭಿನ್ನ ಮಾಡಿಲ್ಲ. ಗಾಳಿ, ಬೆಳಕು, ನೀರು, ಆಹಾರ ಎಲ್ಲ ಸಮಾನತೆಯಿಂದ ಕೊಟ್ಟಿದ್ದೇವೆ. ಯಾರ್ಯಾರು ಇದೆಯಾ ನಿಯಮ? ಬಡವರು ಕಡಿಮೆ ಉಸಿರಾಡಬೇಕು, ಶ್ರೀಮಂತರು ಜಾಸ್ತಿ ಉಸಿರಾಡಬೇಕು ಅಂತ ನಾವಿದೆಯಾ? ಅದಕ್ಕೆ ಗಾಳಿ, ಬೆಳಕು, ನೀರು, ನಮ್ಮ ಗಾಳಿ ನೀಡಿ ಅನ್ನೆಲ್ಲ ಆ ದೇವರು ಯಾವುದೇ ಭೇದ ಭಾವ ಮಾಡಿ, ಬಡವ ಬಲಿದನೆಂಬ ಆ ಭೇದ ದೇವರಿಗಿಲ್ಲ. ಹಿಂದಿನ ಹಾಡುಗಳು ನೋಡ್ಬಿಟ್ರೆ ನಮ್ಗೆಲ್ಲೇ ಸಾಹಿತ್ಯ ಸಿಕ್ಬಿಡ್ತು. ಹೇಳಿದ್ದೀರಾ? ಅದಕ್ಕೆ ನಾವು ಜಯರಾಮ್ ಸರ್ ಬಂದಾಗ ನಮ್ಮ ಕಾಲೇಜಲ್ಲಿ
ಹಾಡುಗಳನ್ನು ಕೂಡ ಒಳ್ಳೊಳ್ಳೆ ಹಾಡು ಆಡಿಸ್ತಾ ಇದ್ವಿ ನಮ್ಮ ಸ್ಟೂಡೆಂಟ್ಸ್ಗಳಿಂದ. ಯಾಕೆ ಹೇಳ್ತೀನಿ ಅಂದರೆ, ಈ ಒಂದು ಸಂಭ್ರಮದ ದಿನ ನಾವು ಸ್ವಲ್ಪ ಸಂಭ್ರಮದ ಜೊತೆಗೆ ನಾವು ನಮ್ಮ ತನವನ್ನು ಶಕ್ತಿಗೊಳಿಸ್ಕೋಬೇಕು. ಒಂದು ಯಂತ್ರ 50 ಸಾಮಾನ್ಯ ಜನರ ಕೆಲಸ ಮಾಡುತ್ತೆ ಅಲ್ಲ, ಆದರೆ ಅಸಾಮಾನ್ಯ ವ್ಯಕ್ತಿತ್ವದ ಕೆಲಸವನ್ನು ಯಾವ ಯಂತ್ರನೂ ಮಾಡೋಕ್ಕಾಗಲ್ಲ. One machine can do the work of 50 ordinary men, but no machine can do the work of one extraordinary man. ಎಕ್ಸ್ಟ್ರಾರ್ಡಿನರಿ ಆದ ವ್ಯಕ್ತಿಗಳಾಗಬೇಕು ನೀವು. ಒಬ್ಬೊಬ್ಬರು ಕೂಡ ನಿಮ್ಮ ಜೀವನದಲ್ಲಿ ಯಾವುದೇ ಕಟ್ಟದಲ್ಲಿ ಇವತ್ತಿಂದ ನೀವು ಮನಸ್ಸು ಮಾಡಿದ್ರೆ ನಿಮ್ಮ ವ್ಯಕ್ತಿತ್ವವನ್ನು ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು. ಅದಕ್ಕೆ ಮುಖ್ಯವಾದದ್ದೇ ಶಿಕ್ಷಣ. ಅಂಬೇಡ್ಕರ್ ಜಯಂತಿ ಆಗಿದೆ ಕೆಲವು ದಿನಗಳಿಂದಲೇ. ಅವ್ರು ಹೊತ್ತು ಕೊಡ್ತಾರೆ. ನಾನು ಯಾವುದೋ ಸಮಾರಂಭದಲ್ಲಿ ಮಾಡ್ತಾ ಹೇಳಿದೆ, ಭಾಳ ಹಿಡಿಸಿದ್ದು ಅಂದರೆ ಶಿಕ್ಷಣ ಶಿಕ್ಷಣ ಶಿಕ್ಷಣ. ಓದಬೇಕು, ಏನಾದರೂ ಓದಿ. ಪ್ಯಾನೆಸ್ ಕೇಳಿದ್ದೀರಾ? 50 ರೂಪಾಯಿ ಮೊದಲನೇ ಸಂಭಾವನೆ ಕೊಟ್ಟಿರುತ್ತೆ. ಇವತ್ತು 50 ದೇಶ ಸುತ್ತದೆ. ಮಕ್ಕಳು ಪುಸ್ತಕ ಓದಿ. ನಿಮಗೆಲ್ಲ ಒಂದು ಆಸಕ್ತಿ ದೇವರು ಕೊಟ್ಟಿದ್ದಾನೆ. ನಿಜವಾಗ್ಲೂ ಸುದೈವ ನಿಮಗೆ. ಯಾಕಂದ್ರೆ ನೀವೆಲ್ಲ ಬಂದು ಫಸ್ಟ್ ಪೀರಿಯಡ್ ಸೆಕೆಂಡ್ ಪೀರಿಯಡ್ ಅಂತ ಓದ್ತಾ ಇದ್ದೀರಲ್ಲ, ಎಷ್ಟೋ ಜನಕ್ಕೆ ಅವಕಾಶ ಇರಲ್ಲ. ಸಿಕ್ಕದ ಅವಕಾಶ ಕೊಡ್ಬೇಕು. ಕಾಲಕ್ಕೆ ಜೀವ ತುಂಬಿಕೊಳ್ಳಿ. ಯೋಚನೆ ಮಾಡಿ, ನಿಮಗೆ ಸಿಕ್ಕಂಥ ಅವಕಾಶ ಅನೇಕ ಜನರಿಗೆ ಸಿಕ್ಕಿರಲ್ಲ. ಅದಕ್ಕೆ ಹೇಳ್ತಾರೆ, ನಾವೆಲ್ಲ ಮುಗಿದೋಯ್ತು ಅಂತ ಯೋಚನೆ ಮಾಡ್ಬೋದು. ಹೇಳ್ತಾರ ಮೊದಲನೇ ಮಾತು 10 ಸೂತ್ರದ ರೂಪದಲ್ಲಿ ಹೇಳ್ತೀನಿ. ಮೊದಲನೇದು, ವಿಕ್ಟರಿ ಓವರ್ ಹಿಮ್ಸೆಲ್ಫ್ ಇಸ್ ಗ್ರೇಟರ್ ದ್ಯಾನ್ ಇನ್ ಅದರ್ಸ್. ನಮ್ಮ ಮೇಲೆ ನಾವು ಜಯ ಸಾಧಿಸ್ಕೋಬೇಕು. When you think all is lost, just remember future remains. ಎಲ್ಲ ಹೊರಟೋಗಿದೆ ಸರ್, ಇಷ್ಟು ವರ್ಷಗಳು ಹೊರಟೋಗಿವೆ, ಇಷ್ಟು ಇದಾಗ್ಬಿಟ್ಟಿದೆ, ಈಗ ನಾವೇನು ಮಾಡೋದು ಅಂತ ಅನ್ಕೋಬೇಡಿ. When you think all is lost, just remember future remains. ಕಾಲ ಇನ್ನೂ ಇದೆ, ಕಾಲ ಇನ್ನೂ ಇದೆ. ಬಹಳ ಅಮೂಲ್ಯವಾಗಿ ನಾವು ಕಾಲವನ್ನು ರೂಢಿಸ್ಕೊಂಡ್ರೆ 10 ಕಟ್ಟಕ್ಕಿಂತ ಒಂದು ಮುದ್ದು ಕಟ್ಟು ಅಂತ. ನೀವು ಒಂದೊಂದು ವರ್ಷ 10 ವರ್ಷಕ್ಕೆ ಸಮ ಆಗ್ಬಿಡ್ಬೇಕು. ನನ್ನ ಕೇಳ್ತಾರೆ, ಸರ್ ನಿಮ್ಗೆ ವಯಸ್ಸಾಯಿತು, ಇನ್ನೇನು ಮಾಡ್ತೀರಾ? ಹಲವು ಮಂತ್ರಿಗಳ ಹತ್ರ ಪಿ ಆಗಿದ್ರೆ ದುಡ್ಡು ಮಾಡಲಿಲ್ಲ, ಹಲವು ಜನಕ್ಕೆ ಸಮಾಜ ಸೇವಕರಿದ್ರೆ ನೀವು ಭಾರಿ ದುಡ್ಡು ಮಾಡಲಿಲ್ಲ ಅಂತ ನಮ್ಮ ಸರ್ಕಲ್ಲೆಲ್ಲ ಹಣದಲ್ಲಿ ಕೋಟೆ ಇಷ್ಟು. ಅದಕ್ಕೆ ಮಾಡ್ತೀನಿ, ಟೈಮ್ ಇದೆ ಹೇಳ್ತೀನಿ ನಾನು. ಏನು ಸರ್ ಟೈಮ್ ಇದೆ, ಮುಗಿದೋಯ್ತಲ್ಲ ಅಂತ. ನಿಮಗೆಲ್ಲ 60ಕ್ಕೆ ಎರಡೋ ಮರಳು, ನಾನು ಮರಳಿ ಎರಡು ಹೋಗೋನು ಅಂತ. ನಿಮ್ಗೆ 60ಕ್ಕೆ ಎರಡೋ ಮರಳು, ನಾನು ಮರಳಿ ಎರಡು ಹೋಗೋನು. ಜೂನ್ 11ಕ್ಕೆ ನನಗೆ 60 ವರ್ಷ ಆಗುತ್ತೆ. ಇಲ್ಲ, ನಾನು ಹೇಳಿದ್ದೀನಿ ಅಲ್ಲ, ಏನು ಮರಳಿ ಅರಳುತ್ತೀರಾ ಅಂತ ನೋಡಿ. ಒಂದು ಹಳ್ಳಿಯಲ್ಲಿ, ಸಾಮಾನ್ಯ ಹಳ್ಳಿಯಲ್ಲಿ ಪುಸ್ತಕ ಬಿಡುಗಡೆ ಸಮಾರಂಭ. ಯಾಕೆ ಸರ್ ಏನು ಮಾಡ್ತಾ ಇದ್ದೀರಿ ನೀವು? ಕೊಳ್ಳೇಗಾಲ ತಾಲೂಕಲ್ಲಿ ಚೌಟ್ರಿಗಳಿವೆ, ಅಲ್ಲಿ ಮಾಡಿ ಇದು ಮಾಡಿ. ಇಲ್ಲ, ಇಲ್ಲೇ ಮಾಡ್ತೀನಿ, ಒಂದು ಕಾಡು ಕಗ್ಗಾಡು ಅಲ್ಲೇ ಮಾಡಿದೆ. 2 ಬುಕ್ ಬಿಡುಗಡೆ. ರಾಜ್ಯದ ಅನೇಕ ಸಾಹಿತಿಗಳು ಬಂದಿದ್ರು. ಸಾಧ್ಯ ಆಯಿತು. ಯಾಕೆ? ಮನಸ್ಸು ಮನಸ್ಸು ಮನಸ್ಸು. ನಾವು ಹೇಳೋದೇ ಅದು, ಮನಸ್ಸು ಆಗಲಿ ಜೀವನ ಜೇನಾಗಲಿ. ಮನಸ್ಸಿದ್ದರೆ ಮಾರ್ಗ, ಮನಸ್ಸಿನಂತೆ ಮಹಾದೇವ. ಯಾವ ಕೃತಿನಾದ್ರೂ ತಗೊಳ್ಳಿ, ವಿಶ್ವದ ಎಂತ ಫೇಮಸ್ ರೈಟರ್ ಶೇಕ್ಸ್ಪಿಯರ್ ಇಂದಿಡು, ಡೇಲ್ ಕಾರ್ನೆಗಿ ಅಂತ ಮಹಾನ್ ಲೇಖಕರು, ಮತ್ತೆ ಆಲ್ಕೆಮಿಸ್ಟ್ ಅಂತ ಎಲ್ಲ ಬರೆದಿದ್ದಾರೆ ಬುಕ್ಗಳು. ದೇಶ ವಿದೇಶಗಳಲ್ಲಿ 60-70 ಭಾಷೆಗಳಲ್ಲಿ ಒಂದೊಂದು ಬುಕ್ 200 ಕೋಟಿ 300 ಕೋಟಿ ದುಡ್ಡು ಮಾಡ್ತೇವೆ. ಅದ್ರ ಸಾರಾಂಶ ಎಲ್ಲ ಇಷ್ಟೇ, ಮನಸ್ಸು. ನೀವು ಹಳ್ಳಿಯಲ್ಲಿದ್ದು ಕೂಡ ಮುಖ್ಯಾತಿಗಳು ಪಡೀತಾವೆ. ವೀರಪ್ಪನು ಒಂದು ಕಾಡಲ್ಲಿದ್ದವನು, ನಮಗೆ ಗೊತ್ತು ಅದ್ರ ಎಫೆಕ್ಟ್ ನಮ್ಗಾಗಿದೆ. ನಮ್ಮ ಸಚಿವನ ಶೂಟ್ಔಟ್ ಮಾಡುವ ಅವನು ಕಾಡಲ್ಲಿದ್ದು ಇಡೀ 3 ಸ್ಟೇಟ್ ಅಲ್ಲಾಡಿಸ್ಬಿಟ್ಟ. ನೆಗೆಟಿವ್ ಬೇಡ, ಅದನ್ನು ಪಾಸಿಟಿವ್ ಆಗಿ ಬೆಳೆಸಿ. ಅದಕ್ಕೆ ವೆನ್ ಯು ಥಿಂಕ್ ಆಲ್ ಇಸ್ ಲಾಸ್ಟ್, ಜಸ್ಟ್ ರಿಮೆಂಬರ್ ಫ್ಯೂಚರ್ ರಿಮೇನ್ಸ್. ಕಾಲ ಹೋಗಿಲ್ಲ, ನಿಮ್ಮ ಕೈಲೇ ಇದೆ ಕಾಲ. ಮತ್ತೆ ನಾವೇನ್ ಮಾಡೋದು? ಎನರ್ಜಿ ಇರೋಲ್ಲ ಅಂದ್ರೆ ಸಿಡಿಲಿನ ಹಬ್ಬದ ಭಾಷಣ. ಆಲ್ ದಿ ಪವರ್ ಇಸ್ ದೇರ್ ವಿತ್ ಇನ್ ಯು, ಬಿ ಬೋಲ್ಡ್ ಲೈಕ್ ಎ ರಾಕ್. ವಿವೇಕಾನಂದರ ಮಾತುಗಳು. ನಿಮ್ಮಲ್ಲೇ ಪವರ್ ಇದೆ, ಎಲ್ಲ ಪವರ್ ನಿಮ್ಮಲ್ಲಿದೆ. ನಿಜವಾಗ್ಲೂ ನೀವು ಯೋಚನೆ ಮಾಡಿ. ನಮಗೆ ಜಾಗೃತ ಮನಸ್ಸು, ಸುಪ್ತ ಮನಸ್ಸು ಅಂತ ಹೇಳ್ತೀವಿ. ಯಾರು ಸುಪ್ತ ಮನಸ್ಸಿನ ಶಕ್ತಿಯನ್ನ ಯಾರು ಹೆಚ್ಚಿಗೆ ಗಳಿಸ್ಕೊತಾರೆ ಪ್ರಯತ್ನದಿಂದ, ಅಷ್ಟರ ಮಟ್ಟಿಗೆ ಎಲ್ಲ ವಿಚಾರದಲ್ಲೂ ಯಶಸ್ವಿ ಆಗ್ತಾರೆ. ಬದಲಾವಣೆ ಬೆಳಿಬೇಕಾರೆ ಇದನ್ನ ಎಲ್ಲ ನಮ್ಮ ಚಿತ್ರನಟ ರಮೇಶ್ ಅವರಿರ್ಬೋದು, ಇರ್ಬೋದು, ಮೋಟಿವೇಶನಲ್ ಸ್ಪೀಚ್ ಎಲ್ಲ ಹೇಳ್ತಾರೆ. ಇನ್ ಮೈ ಓನ್ ಎಕ್ಸ್ಪೀರಿಯನ್ಸ್ ನಾನು ಕೂಡ ಹೇಳ್ತೀನಿ, ನಿಮ್ಮ ಮನಸ್ಸೇ ನಿಮ್ಮ ಶಕ್ತಿ. ನೀವು ಸಂಜೆ ಮಲಗುವಾಗ ನೀವೇನಾಗಬೇಕು, ನಿಮ್ಮ ಕನಸು ಸ್ವಲ್ಪ ಪಾಸಿಟಿವ್ ಆಗಿರಲಿ, ಸಮಾಜ ಮುಖ್ಯ ಆಗಿರಲಿ,
ನೀವೇನೇ ಕನಸು ನೀವು ಕಂಡರೂ ಕೂಡ ಸಕ್ಸಸ್ ಆಗೇ ಆಗುತ್ತೆ. ಡೌಟೇ ಇಟ್ಕೋಬೇಡಿ. ಸುಪ್ತ ಮನಸ್ಸನ್ನು ನೀವು ಬಳಸ್ಕೊಂಡ್ರೆ ಅದಕ್ಕೆ ಬ್ರಹ್ಮಾಂಡದ ನೋಡಿ. ಈಗ ಹಿಂದೆ ಒಂದು 20 ವರ್ಷಗಳ ಹಿಂದೆ ಮೊಬೈಲ್ ಹಿಂಗೆಲ್ಲ ನಂಬ್ತಿದ್ರು ನೀವು. ನಾವು ಮಿನಿಸ್ಟರ್ ಹತ್ರ ಫ್ರೀ ಆದಾಗಲೂ ಮೊಬೈಲ್ ಇಲ್ಲ ಸರ್. ಆದರೆ ಈಗೆಲ್ಲ ಬಂದಿದೆ ಅಂದರೆ ತರಂಗಗಳಲ್ಲಿ ಶಕ್ತಿ ಇದೆ. ನಮ್ಮ ಸುತ್ತಮುತ್ತ ಏನಿಲ್ಲ ಅಂತೀವಿ, ಮಹಾನ್ ಶಕ್ತಿ ಇರುತ್ತೆ. ಅದೇ ಥರ ನಮ್ಮ ಮನಸ್ಸು ಬ್ರಹ್ಮಾಂಡ ಕನೆಕ್ಟ್ ಆಗುತ್ತೆ. ಅದೇ ಟೆಲಿಪತಿ ಇರ್ತಾರೆ, ನೀವು ಯಾರನ್ನೋ ಭಾಳ ನೆನ್ಸ್ಕೊತಾ ಇರ್ತೀರಿ, ಅವರೇ ಫೋನ್ ಮಾಡ್ಕೊತಾರೆ ನಿಮಗೆ. ಮತ್ತೆ ನೀವು ಯಾರೋ ಜೈರಾಮ್ ಸರ್ ಹೋಯ್ತಾ ಇರ್ತಾರೆ ನೆನ್ಸ್ಕೊಂಡು, ನೀವೇನೋ ಕೂತಿ ನೋಡ್ಬೇಕಲ್ಲ ಅಂತ ನಾನೇ ಪ್ರತ್ಯಕ್ಷ ಆಗ್ಬಿಡ್ತೀನಿ. ಕೇಳಿ ಶಶಿಕಲಾ ಮೇಡಮ್ ಏನಾದ್ರು ಅನುಭವ ಆಗಿದೆಯಾ? ನಿಜವಾದ ನಾನು ಅನುಭವದಿಂದ ಅದನ್ನು ಮಾತಾಡ್ತೀನಿ. ಅದು ಪವಾಡ ಅಲ್ಲ, ಮನಸ್ಸಿನ ಶಕ್ತಿ. ಬ್ರಹ್ಮಾಂಡಕ್ಕೆ ಆ ಥರ ಶಕ್ತಿ ಇದೆ. ಅದಕ್ಕೆ ನಮಗೆ ಎಲ್ಲ ಶಕ್ತಿಯನ್ನು ಕೊಡೋದು ಅಂತ ಪ್ರಾರ್ಥನೆ ಮಾಡೋದು. ಪ್ರೇಯರ್ ಯಾಕೆ ಮಾಡೋದು? ಪ್ರೇ ಮಾಡೋದು ದೇವರ ಮನಸ್ಸು ಬದಲಾಯಿಸಕ್ಕಲ್ಲ, ನಿಮ್ಮ ಮನಸ್ಸು ಬದಲಾಗುತ್ತೆ. ನೋಡಿ, ದೇವಸ್ಥಾನಗಳಿಗೆ ಹೋದಾಗ ನೋಡಿ, ಆ ದೇವಸ್ಥಾನದಿಂದ ಆಚೆ ಬಂದಾಗ ನಿಮ್ಮ ಮನಸ್ಸು, ದೇವರ ಮನಸ್ಸು ಬದಲಾಯಿಸಲ್ಲ, ನಿಮ್ಮ ಮನಸ್ಸು ಬದಲಾಗುತ್ತೆ. ಅದಕ್ಕೆ ಪ್ರೇ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ಯಾವುದೇ ಇಷ್ಟದ ದೈವ ಅಥವಾ ಪ್ರಕೃತಿ ಅಥವಾ ಗಿಡ ಮರ ಅಥವಾ ಈ ಟೇಬಲ್ ನಿಮ್ಗೆ ಇಷ್ಟ ಆದ ಟೇಬಲ್. ನಮ್ಮ ಹುಡುಗ ಇದ್ದ, ಜಯರಾಮ್ ಸರ್ ಹೇಳಿದ್ರು, ಸಿನಿಮಾ ಫೀಲ್ಡಲ್ಲಿ ಹೆಸರು ಮಾಡಿದ್ದ. ಅವನು ಕೂಡ ಇಂಥ ಶಕ್ತಿಗಳನ್ನು ನಂಬ್ತಾರೆ ಎಲ್ಲರೂ ಕೂಡ. ಅನೇಕ ನಮ್ಮ ಬೇರೆ ಬೇರೆಯಾದಂಥ ಸ್ಟೂಡೆಂಟ್ಸ್ ನಮ್ಮ ಒಂದೊಂದು ಊರುಗಳಲ್ಲೂ ಕೂಡ ಲೀಡರ್ಗಳಾಗಿದ್ದಾರೆ. ನಾನು ಆರ್ಟ್ ಲೈಫಲ್ಲಿ ಮ್ಯಾನೇಜರ್ ಆಗಿದ್ದೆ, ಸ್ಟೂಡೆಂಟ್ ಕಮ್ ಮ್ಯಾನೇಜರ್. ನಾನು ಫೈನಲ್ PhD ಓದ್ತಿರುವಾಗ ನಾವು ಒಂದು ಆರ್ಟ್ ನಡೆಸ್ತಾ ಇದ್ದೆ. ಆರ್ಟ್ಲಲ್ಲಿ ಪ್ರೇಯರಲ್ಲಿ ಟೀಚ್ ಮಾಡ್ತಿದ್ದೆ. ನಾನು ಟೀಚ್ ಆವಾಗ ಏನಾಗ್ತಿತ್ತು, ಏನು ಸರ್ ಮಾತಾಡ್ತಾರೆ ಅಂತ. ಆಗ ಬಿಡದೆ ಒಂದು 4 ಗಂಟೆ ನಾನು ಮಾತಾಡ್ತಿದ್ದೆ. ಅವ್ರು ಊರಲ್ಲಿ ಲೀಡರ್ ಆಗಿದ್ದಾರೆ. ಕೆಲವರು ಮಿಸ್ ಮಾಡ್ಕೊಂಡವ್ರು ಹೇಳ್ತಾರೆ, ಅಣ್ಣ ನಾವು ಕೆಲವರು ಮಿಸ್ ಮಾಡ್ಕೊಂಡ್ರೆ ನನಗೆಲ್ಲ ಕೆಪಾಸಿಟಿ ಇದೆ, ಸ್ಟೇಜ್ ಮೇಲೆ ಮಾತಾಡೋಕೆ ಹೋದ್ರೆ ಸಭಾ ಕಂಪನ ಅದೊಂದು ನೀವು ಹೇಳ್ತಾ ಇದ್ರಿ ಮಿಸ್ ಮಾಡ್ಕೊಂಡು ಕೆಲವರು ಹೇಳ್ತಾರೆ. ಬಟ್ ಅದನ್ನು ನಾವು ಯಾವತ್ತೂ ಒಳ್ಳೇದು ಹೇಳಿದಾಗ ಕೇಳಬೇಕು. ತಾಳ್ಮೆ ಮೊದಲು ಕಹಿಯಾಗಿರುತ್ತೆ ಅಲ್ವಾ, ಅದರ ಫಲ ಸಿಹಿ. ಪೇಷನ್ಸ್ ಇಸ್ ಬೆಟರ್ ಬಟ್ ಇಟ್ಸ್ ಫ್ರೂಟ್ಸ್ ಆರ್ ವೆರಿ ವೆರಿ ಸ್ವೀಟ್ಸ್. ಅದಕ್ಕೆ ಎಜುಕೇಷನ್ ಮಾಡುವಾಗ ನಿಮಗೆ ನಿದ್ದೆ ಬರ್ತಾ ಇರುತ್ತೆ, ಆದರೆ 5 ಗಂಟೆಗೆ ಎದ್ದು ಓದಬೇಕಲ್ಲ ಅಂತ ಇನ್ನೊಂದು ಮನಸ್ಸು ಹೇಳ್ತಾ ಇರುತ್ತೆ. 5 ಗಂಟೆಗೆ ಎದ್ದು ಓದಿದರೆ ಅದು ಹೇಳ್ತಾರಲ್ಲ, ತಲೆ ಬಗ್ಗಿಸಿ ನನ್ನನ್ನು ನೋಡಿದರೆ ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ ಪುಸ್ತಕಗಳು ಹೇಳ್ತವೆ. ಖಂಡಿತ ನನ್ನ ಸಿನಿಮಾ ರಂಗ ಇರಲಿ, ರಾಜಕಾರಣ ಇರಲಿ, ಹಲವಾರು ಹುಡುಗರಿಗೆ, ನಮ್ಮ ಸ್ನೇಹಿತರಿಗೆ ನಾನು ಎಲ್ಲೋ ಬೇರೆ ಓದಿದ ಮಾತುಗಳನ್ನು ಅವ್ರಿಗೆ ಹೇಳಿದಾಗ ಪ್ರತಿಯೊಬ್ಬರು ಯಶಸ್ಸು ಸಾಧಿಸಿದ್ದಾರೆ. ನಂಬಿದವರು. ಯಾಕೆ ಗೊತ್ತಾ? ನಂಬಿಕೆಯೇ ದೇವರು. ಬಿಲೀಫ್ ಇಸ್ ಗಾಡ್ ಅಲ್ವಾ? ಅದಕ್ಕೆ ವಿವೇಕಾನಂದರ ಮಾತು ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಇರಲಿ. ಆಲ್ ದಿ ಪವರ್ ಇಸ್ ದೇರ್ ವಿತ್ ಇನ್ ಯು, ಬಿ ಬೋಲ್ಡ್ ಲೈಕ್ ಎ ರಾಕ್. ಹಾಗೆ ಒಂದು ತಿಳ್ಕೊಳ್ಳಿ, ಹಣ ಆಸ್ತಿ ಎಲ್ಲವನ್ನ ಮಾಡಿ, ಆದರೆ ಮಾಡಿದಾಗಲೂ ಒಂದು ಒಳ್ಳೆಯ ಹೆಸರು ಇದೆಯಲ್ಲ, ಎ ಗುಡ್ ನೇಮ್ ಈಸ್ ಮೋರ್ ವೆಯ್ಟ್ ದೆನ್ ಎ ಬ್ಯಾಗ್ ಆಫ್ ಗೋಲ್ಡ್. ಗೋಲ್ಡ್ ಬೆಲೆ ಭಾಳ ಗೊತ್ತಿದೆ ನಿಮಗೆ. ಒಂದು ಚೀಲ ಗೋಲ್ಡ್ ಕೊಟ್ಟರೆ ಹೆಂಗಾಗುತ್ತೆ? ತುಂಬ ಖುಷಿ ಆಗುತ್ತಲ್ವಾ? ಅದೇ ಥರ ನಿಮ್ಮ ಒಂದು ಒಳ್ಳೆಯ ಹೆಸರು ಮಾಡಿಬಿಟ್ರೆ ನಿಮಗೆ ಆ ಗೋಲ್ಡ್ ಬರುತ್ತೆ ನಿಮ್ಮ ಹತ್ರ. ಎ ಗುಡ್ ನೇಮ್ ಈಸ್ ಮೋರ್ ವೆಯ್ಟ್ ದೆನ್ ಎ ಬ್ಯಾಗ್ ಆಫ್ ಗೋಲ್ಡ್. ನೀನು ಹೇಳ್ತಿರೋದೆಲ್ಲ ಪ್ರಾಬಲ್ಯ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗುವುದಿಲ್ಲ ಅಲ್ವಾ? ಕೃತಿಯಲ್ಲಿ ಬರಬೇಕು. ಮಣ ಮಾತಿಗಿಂತ ಕಣ ಕೃತಿ ಬೇಕು. ಮಣ ಅಂದ್ರೆ ಗೊತ್ತಾ? ಅವಳಿಗಳು ಕೇಳಿರಲ್ಲ. ಮಣ ಅಂದರೆ 12 kg. ಮಣ ಮಾತಿಗಿಂತ ಕಣ ಕೃತಿ ಮೇಲು. ಕೃತಿಯಲ್ಲಿ ಬರಬೇಕು, ಕಾರ್ಯದಲ್ಲಿ ಬರಬೇಕು. ನೀವೇನೇ ಆಗ್ತೀರಿ ಆ್ಯಕ್ಷನ್, ಸಣ್ಣದು ಆ್ಯಕ್ಷನ್ ಮಾಡಿ. ಅದಕ್ಕೆ ನಾನು ಹೇಳಿದೆ, ನಿಮ್ಮ ಮೇಲೆ ನೀವು ದೇಹ ಸಾಧಿಸಿ. ಕಾಲ ಯಾವತ್ತೂ ಮಿಂಚಿರಲ್ಲ. ನಿಮಗೆ ನಿಮ್ಮಲ್ಲೇ ಬಲ ಇದೆ. ಮತ್ತು ಒಂದು ಒಳ್ಳೆಯ ಹೆಸರು ಚಿನ್ನದ ಮೂಟೆಗಿಂತ ದೊಡ್ಡದು. ಯಾವುದೇ ಕೆಲಸವನ್ನು ನಗುನಗ್ತಾ ಮಾಡಿ. ಫೇಸ್ ಯುವರ್ ಡಿಫಿಕಲ್ಟೀಸ್ ವಿತ್ ಸ್ಮೈಲಿಂಗ್ ಫೇಸ್. ನಗು ನಗುತ್ತಾ ನಲಿ ಏನೇ ಆಗಲಿ ಅನ್ನೋರು ಆ ಕಾಲದಲ್ಲೇ ಸಾಹಿತಿಗಳು ಹೇಳಿಸ್ಬಿಟ್ಟಿದ್ದಾರೆ. ರಾಜ್ಕುಮಾರ್, ವಿಷ್ಣುವರ್ಧನ್ ಅಂತ ಸೂಪರ್ ಸ್ಟಾರ್ಗಳು ಡೈರೆಕ್ಟರ್ ಕಾಲ್ಗೆ ನಮಸ್ಕಾರ ಮಾಡ್ತಾರೆ. ನಂಬ್ತೀರಾ? ಯಾಕೆಂದರೆ ಅವರು ಸಾಹಿತ್ಯಕ್ಕೆ ಬೆಲೆ ಕೊಡ್ತಾ ಇದ್ರು. ನೋಡಿ, ನಗುತ್ತಾ ನಲಿ ಏನೇ ಆಗಲಿ, ನೀವು ನಗುತ್ತಾ ಇದ್ದರೆ ಎಲ್ಲವೂ ಕೂಡ ಸಾಧ್ಯವಾಗುತ್ತೆ. ನಗು ಮುಖದವರು ಅದ್ಭುತ ವ್ಯಾಪಾರ ಮಾಡ್ತಾರೆ ಅಲ್ವಾ?
ಈ ಪ್ರಪಂಚದಲ್ಲಿ ಜಾಸ್ತಿ ಪ್ರೀತಿಯನ್ನ ಗಳಿಸುವಂತ ಒಂದು ಜೀವಿ ಇದೆ, ಯಾವುದೇ ಹೇಳಿ ಮತ್ತೆ ಗೆಸ್ಟ್ ಮಾಡಿ ಒಂದು ಸಣ್ಣ ಬಂತು ಆನ್ಸರ್ ಹೇಳು. ಎಸ್, ಯು ಆರ್ ರೈಟ್. ನಾಯಿ. ಅದೇ ಈ ಜಗತ್ತಿನಲ್ಲಿ ಜಾಸ್ತಿ ಪ್ರೀತಿ ಅಂತ ಗಳಿಸುವಂತ ಒಂದು ಏಕೈಕ ಜೀವಿ. ನೋಡಿದ್ದಾರೆ ಎಲ್ಲರೂ. ನೀವೇನೇ ಮಾಡೋದು 5 ನಿಮಿಷಕ್ಕೆ ನೀವು ಪ್ರೀತಿ ಸಂಪಾದನೆ ಮಾಡಿಬಿಡುತ್ತೆ. ಬಟ್ ಯಾವತ್ತೂ ಮರೆಯಲ್ಲ. ನೀವು ಒಂದು ಬಿಸ್ಕೆಟ್ ಹಾಕಿದ್ರೆ ನೀವು 1 ವರ್ಷ ಆದರೂ ಮರೆಯಲ್ಲ. ನಾನು ನೋಡಿದ್ದೀನಿ ಅನ್ನೋದ. ಹೌದು, ಆ ಪ್ರೀತಿ ದೊಡ್ಡದು. ಅಂತ ಒಂದು ಸಂದರ್ಭದಲ್ಲಿ ನಾವು ನಗುನಗ್ತಾ ಯಾವುದೇ ಕೆಲಸ ಮಾಡಲಿ ನಗುನಗ್ತಾ ಎದುರಿಸ್ಬೇಕು. ನಿಮ್ಮ ಜೀವನ ಎಂಥದೇ ಸಮಸ್ಯೆ ಅರ್ಧ ಸಾಲ್ವ್ ಆಗುತ್ತೆ. ಮತ್ತು ನಮ್ಮನ್ನೆಲ್ಲ ಸುಡೋದು ಯಾವುದು ಗೊತ್ತಾ? ಚಿಂತೆ, ಬರೀ ಚಿಂತೆಗೂ ಹೇಳ್ತಾರೆ ಒಂದು ಸೊನ್ನೆ ಮಾತ್ರ ವ್ಯತ್ಯಾಸ. ಅದನ್ನ ಚಿಂತೆ ಮಾಡಿದ್ರೆ ಅಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ, ಸೊನ್ನೆ ಕಳೆದು ಬಿಡ್ತೀನಿ. ಏನೇ ಬಂದು ನಾನು ಹೇಳ್ತೀನಿ, ಎದುರಲೇಬೇಡಿ. ನನಗೊಂದು ಕರೆ ಮಾಡಿ, ನಿಮ್ಮ ಯಾವುದೇ ಸಮಸ್ಯೆಗೆ ನಾವು ಉತ್ತರ ಕೊಡ್ತೀನಿ. ಮೀನ್ಸ್ ನಿಮ್ಮ ಗುರುಗಳೆಲ್ಲ ನಿಮಗೆಲ್ಲ ಟೀಚ್ ಮಾಡ್ತಾರಲ್ಲ, ಒಂದಲ್ಲ ಒಂದು ಸಂದರ್ಭದಲ್ಲಿ ಹೇಳಿರ್ತಾರೆ, ಎದುರಲೇಬಾರ್ದು, ಹೆದರಿಕೆ ಬರಲೇಬಾರ್ದು ಮನುಷ್ಯನಿಗೆ. ಅದು ಏನಾದ್ರು ಆಗಿರಲಿ ಒಂದು ಕ್ಷಣ ಮನಸ್ಸನ್ನ ಕಂಟ್ರೋಲ್ ತಕೊಂಡು ನೀವು ಯೋಚನೆ ಮಾಡಿ. ಅರ್ಥ ಏನು ಹೇಳ್ತಾರೆ ಗೊತ್ತಾ? ಅಪಾಯಕ್ಕಿಂತ ಅಪಾಯದ ಭಯ ಜಾಸ್ತಿ. ಎಷ್ಟು ಪ್ರಮಾಣ ಜಾಸ್ತಿ? The fear of danger is 10,000 more than the danger itself. ಅರ್ಥ ಆಯ್ತಾ? 10,000 ಪಟ್ಟು ಭಯ ಇರುತ್ತೆ. ನಿಮ್ಗೆ ಯಾವುದೇ ಸಮಸ್ಯೆ ಬರಲಿ, ಇಷ್ಟು ಓದಬೇಕಲ್ಲಪ್ಪ ಪರೀಕ್ಷೆಗೆ ಅಂತ ಆಗಲಿ, ಅಥವಾ ನಮ್ಮ ಮನೆಯಿಂದ ಸಮಸ್ಯೆ ಇದೆ, ಏನು ಬಂದರೂ ನೀವು ಆ ಫಿಯರೇ ಇಟ್ಕೋಬೇಡಿ. ಒಂದು ಸ್ಮೈಲ್. ನಿಮಗೆ ನೀವು ಹಾಡನ್ನು ಗುಣಗಳು ಕಲ್ತ್ಕೋಬೇಕು, ಶಕ್ತಿ ತಗೋಬೇಕು, ಸ್ಫೂರ್ತಿ ತಗೋಬೇಕು. ಯಾಕೆಂದರೆ ನೀವು ಯಾವತ್ತು ಯಾವುದೇ ಸಮಸ್ಯೆಗಳನ್ನು ನಗುಮುಖದಿಂದ ಎದುರಿಸಿದಾಗ ನಿಮಗೆ ಅಲ್ಲಿ ಯಶಸ್ಸು ಖಂಡಿತ ಇದೆ. ಇದು ಸಣ್ಣ ಸಣ್ಣ ಸೂತ್ರಗಳು ತಾನೆ, ಸಣ್ಣ ಸಣ್ಣ ವಿಚಾರಗಳು. ಆ ಪ್ರಯತ್ನ ಮಾಡಿದರೆ ಇದು ದೊಡ್ಡ ದೊಡ್ಡ ಇದ. ದ ಸಕ್ಸಸ್ಫುಲ್ ಮ್ಯಾನ್ ಈಸ್ ಒನ್ ಹೂ ಲೇ ಎ ಫರ್ಮ್ ಫೌಂಡೇಶನ್ ವಿತ್ ದ ಬ್ರಿಕ್ಸ್ ದಟ್ ಅದರ್ಸ್ ಥ್ರೋ ಅಟ್ ಹಿಮ್ ಅಂತ ಒಂದು ಮಾತಿದೆ. ಯಾರು ಸಕ್ಸಸ್ಫುಲ್ ಮ್ಯಾನ್ಗಳು? ಯಾರು ಟೀಕೆಗಳೆಂಬ ಇಟ್ಟಿಗೆಗಳನ್ನು ನಿಮ್ಮ ಹತ್ರ ಎಸಿತಾರಲ್ಲ, ಅದು ಇಟ್ಕೋಬೇಕು, ನಿಮ್ಮ ಅಡಿಪಾಯ ಹಾಕೋಬೇಕು ಅಲ್ವಾ? ರಿಯಾಕ್ಟ್ ಮಾಡೋಕ್ಕೋಗ್ಬೇಕು. ಮೌನವಾಗಿ ನೀವು ಅವರು ಟೀಕೆಗಳು ಎಷ್ಟೇ ಮಾಡಲಿ ತಗೋಬೇಕು. ಯಾಕೆಂದರೆ ಆಪತ್ತುಗಳೇ ನಮ್ಮ ಜೀವನದ ಇನ್ನೊಂದು ಮುಖವನ್ನು ತೋರಿಸಿದೆ. ಅಡ್ವರ್ಸಿಟಿ ಮೇಕ್ಸ್ ಎ ಮ್ಯಾನ್ 100% ಕರೆಕ್ಟ್, ಪ್ರಾಸ್ಪರಿಟಿ ಮೇಕ್ಸ್ ಎ ಮ್ಯಾನ್ 100% ರಾಂಗ್ ಅಂತ. ಚಿಕ್ಕ ವಯಸ್ಸಲ್ಲಿ ನಿಮಗೆಲ್ಲ ಸವಲತ್ತುಗಳು ಸಿಕ್ಬಿಟ್ರೆ ಏನಾಗುತ್ತೆ? ನಿಮ್ಮ ಜೀವನ ಗೊತ್ತಾಗಲ್ಲ. ಕಷ್ಟಗಳು ಬರಬೇಕು, ಕಷ್ಟಗಳ ಕುಲುಮೆಗೆ ಬೆಳಿಬೇಕು. ಹಾಗಾದರೆ ದಿನದ ಒಂದೊಂದು ದಿನ ಏನು ಅಂತ ಗೊತ್ತಾಗುತ್ತೆ. ನಾನಿವತ್ತು ಅಷ್ಟು ದೂರದಿಂದ ಬಂದಿದ್ದೀನಿ, ಬೆಂಗಳೂರಿಂದ. ಅವರ ಸ್ನೇಹಕ್ಕೆ, ನಮ್ಮ ಈ ಸಂಸ್ಥೆಯ ಸ್ನೇಹಕ್ಕೆ ಬೆಲೆ ಕೊಟ್ಟು, ಅಂದರೆ ಅಷ್ಟು ಈ ದಿನಕ್ಕೆ ನನಗೆ ಖುಷಿ ಇರುತ್ತೆ. ನಿಮ್ಮ ಜೊತೆ ಎಲ್ಲ ಮಾತಾಡ್ತಿದ್ದೀನಿ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ನೀವು ಕೇಳ್ತಾ ಇದ್ದೀರಿತ್ತಲ್ಲ, ನಾವೆಲ್ಲ ಒಂದೇ. ನೀವೆಲ್ಲ ಸಿಕ್ಕಿದ್ರು ನನಗೆ ವಿಶ್ ಮಾಡಿದಾಗ ಒಂದು ಖುಷಿ ಆಗುತ್ತೆ. ಅಂಥ ಒಂದು ಸಂದರ್ಭಗಳು ಸೃಷ್ಟಿಸ್ತದೆ, ಒಳ್ಳೆಯ ವಿಚಾರಗಳನ್ನು ನಮಗೆ ಸೃಷ್ಟಿ ಮಾಡಿಕೊಡ್ತೇವೆ. ಅದಕ್ಕೆ ನಾವು ಎಂಥ ಟೀಕೆಗಳು ಮಾಡಲಿ, ಏನೇ ಮಾಡಲಿ, ನಾವು ಸಮಾನ ಮನಸ್ಸಿನಿಂದ ಒಳ್ಳೆ ಮೌನವಾಗಿ ಸ್ವೀಕರಿಸ್ತೀವಿ. ಮೌನಕ್ಕೆ ದೊಡ್ಡ ಶಕ್ತಿ ಇದೆ. ಸ್ಪೀಚ್ ಇಸ್ ಸಿಲ್ವರ್, ಸೈಲೆನ್ಸ್ ಇಸ್ ಗೋಲ್ಡ್. ಮಾತು ಬೆಳ್ಳಿ, ಮೌನ ಬಂಗಾರ. ಸೈಲೆನ್ಸ್ ಇಸ್ ದ ಎಲಿಮೆಂಟ್ ಇನ್ ವಿಚ್ ಗ್ರೇಟ್ ಥಿಂಗ್ಸ್ ಫ್ಯಾಷನ್ ದೆಮ್ಸೆಲ್ವ್ಸ್ ಅಂತಾರೆ. ಮೌನದಲ್ಲಿ ಅನೇಕ ವಸ್ತುಗಳು ಶೃಂಗರಿಸಲ್ಪಡುತ್ತವೆ ಅಂದರೆ ಮೌನದ ಶಕ್ತಿ ಲೆಕ್ಕಾಗ್ತದೆ. ಅದಕ್ಕೆ ಯಾರು ಏನಾದ್ರು ಟೀಕೆ ಮಾಡ್ತಾರೆ. ರಜನಿಕಾಂತ್ ಒಂದು ಮಾತು ಹೇಳ್ತಾ ಇದ್ರು ಇತ್ತೀಚೆಗೆ, ಊರೊಂದ್ಮೇಲೆ ಎಲ್ಲ ಇರ್ತದೆ. ನೀವು ಅದನ್ನು ನಿಮ್ಮ ದಾರಿ ನೀವು ಹೋಯ್ತಾ ಇರಬೇಕು. ಟೀಕೆ ಬರಲಿ, ಟಿಪ್ಪಣಿ ಬರಲಿ, ಏನೇ ಬರಲಿ, ನಿಮ್ಮ ಮನಸ್ಸಿಂದ ಮಾತ್ರ ಅದಕ್ಕೆ ಬದುಕಬೇಕು. ನಾ ಯಾರಿಗಾದ್ರೂ ಹೇಳೋದೇ, ನಿಮ್ಮ ಮನಸ್ಸು ನಿಮ್ಮದು, ನಿಮಗೆ ನೀವೇ ಆಸ್ತಿ. ಫಸ್ಟ್ ಯಾರನ್ನಾರು ಪ್ರೀತಿಸ್ಬೇಕಾದ್ರೆ ನೀವು ಒಬ್ಬರನ್ನ ಮಾತ್ರ 100% ಪ್ರೀತಿಸಬೇಕು. ಯಾರನ್ನ? ನಿಮ್ಮನ್ನು ನೀವು ಪ್ರೀತಿಸಬೇಕು. ಯಾರು ನಿಮ್ಮನ್ನು ನೀವೇನೇ ಆಗಿದೆ, ನಿಮ್ಮನ್ನು ಇವತ್ತು ಕನ್ನಡಿ ಮುಂದೆ ನಿಮ್ಮನ್ನು ನೀವು ಪ್ರೀತಿಸಿ
ನಿಮ್ಮ ಪ್ಲಸ್ ಪಾಯಿಂಟ್ಗಳು ನೋಡಿ, ಆವಾಗ ಎನರ್ಜಿ ಎಲ್ಲಿಂದ ಬರುತ್ತೆ. ಈಗ ನೀವು ಫುಲ್ ಟಯರ್ಡ್ ಆಗ್ಬಿಟ್ಟಿರ್ತೀರ, ಇವತ್ತೆಲ್ಲ ಕಾರ್ಯಕ್ರಮ ಮಾಡಿ ಮನೆಯೆಲ್ಲ ಕೂತ್ಕೊಳ್ತೀರ, ಏನು ಕೆಲಸನೇ ಮಾಡೋಕ್ಕಾಗಲ್ಲ ಅಂತೀರ. ನಿಮ್ಮ ತಾಯಿ ಯಾರೋ ಕೇಳುವ ಸಣ್ಣ ಕೆಲಸ ಹೇಳಿದ್ರು ಕೂಡ ನಾವು ಆಗಲ್ಲ ಅಂತೀರ. ಆದರೆ ನಿಮ್ಮ ಗೆಳತಿ ಒಂದು ಸಿನಿಮಾಗೆ ಹೋಗೋಣ ಬಾಂದ್ರೆ ಎನರ್ಜಿ ಬಂದ್ಬಿಡುತ್ತೆ. ಹೆಸರ್ನೋ ಯಾಕೆ ಎಲ್ಲೋಗಿದ್ದ ಶಕ್ತಿ? ಅದು ನಿಮ್ಮ ಹತ್ರ ಶಕ್ತಿ ಸ್ಟಾಕ್ ಇದೆ, ನದಿ ಶಕ್ತಿ ಸ್ಟಾಕ್ ಇದೆ, ನೀವು ಬಳಸ ಮನಸ್ಸು ಮಾಡ್ತಾ ಇಲ್ಲ ಅಂತ ಅದು ಹೇಳುತ್ತೆ ಅಲ್ವಾ. ಅದಕ್ಕೆ ನೀವು ಯಾವಾಗಲೂ ಕೂಡ ನಿಮ್ಮನ್ನು ನೀವು ಪ್ರೀತಿಸಿ ಮೌನದ ಶಕ್ತಿಯನ್ನು ಅರಿಯಿರಿ. ಆವಾಗ ಜೀವನ ಭಾಳ ಸುಂದರ ಆಗುತ್ತೆ ಅಲ್ವಾ. ಅಂಥ ಸಂದರ್ಭ ನೀವೇನಾಗುತ್ತೆ ಅಂದರೆ, ನೀವು ಸಮಸ್ಯೆ ಬಿದ್ದಾಗ ಎಲ್ಲ ಅಟ್ಯಾಕ್ ಮಾಡಿಬಿಡ್ತಾರೆ ನೀವೇನು. ಫಿಸಿಕಲ್ ಅಟ್ಯಾಕ್ ಅಲ್ಲ, ಮೆಂಟಲಿ. Even a crow will peck the elephant that was in the stuck in the mud. Even a crow will peck the elephant that was stuck in the mud. ಬದಿಯಲ್ಲಿ ಬಿದ್ದುಕೊಂಡ್ರೆ ಆನೆ ಕಾಗೆನ ಕುಟ್ಕೊಳ್ಳೋಕ, ಆನೆ ಬದಿಯಲ್ಲಿ ಬಿದ್ದು ಹೋಗ್ಬಿಟ್ಟಿದೆ, ಕಾಗೆನ ಕೂಡ ಕುಟ್ಕೊಳ್ತದೆ. ಯಾಕೆಂದ್ರೆ ನೀವು ಸಬಲ ಇದೆ ಹಂಗಾಗ್ಬಿಟ್ಟು ಕಾಗೆ ಗ್ರೇಟ್ ಅನ್ನೋಕ್ಕರ್ಥ. ಅದು ನೀವು ಸಮಸ್ಯೆ ಸಿಕ್ಕಿರ್ತೀರ, ಎದುರುಬೇಡಿ. ಅದಕ್ಕೆ ಯಾವುದೇ ಸಮಸ್ಯೆಗಳಿಂದ ನಾನು ಹೆಚ್ಚು ಮಾತಾಡೋಲ್ಲ. ಇನ್ನೊಂದು 2-3 ನಿಮಿಷಗಳಲ್ಲಿ ಕೊನೆಗೊಳಿಸ್ತೀನಿ. ನಿಮ್ಗೆ ನಾನು ಅದಕ್ಕೆ ಸರಳವಾದ ಟಿಪ್ಸ್ ಕೊಟ್ಟೆ. ಬಟ್ ಇಂಥ ಸಣ್ಣ ಸಣ್ಣ ವಿಚಾರಗಳು ನೀವು ಅನ್ಕೋತೀರ, ಇದು ಎಷ್ಟು ಇದು ಮಾಡುತ್ತೆ ಗೊತ್ತು. ಹನಿ ಗುಡಿ ಹಳ್ಳ ಆಗುತ್ತೆ, ತೆನೆ ಕುಡಿ ಬಣ್ಣ ಆಗುತ್ತೆ. ಈ ಕಟ್ಟಡ ಇದೆಯಲ್ಲ, ಇಲ್ಲಿ ಒಳ್ಳೊಳ್ಳೆ ಚಪ್ಪಲಿ ಕಲ್ಲು ಹಾಕಿದ್ದಾರೆ ಅಲ್ವಾ. ಆದರೆ ಆ ಚಪ್ಪಲಿ ಕಲ್ಲು ಕರೆಕ್ಟಾಗಿ ಕೂತ್ಕೋಬೇಕಾದ್ರೆ ಚಕ್ಕೆ ಕಲ್ಲು ಅಂತ ಹಾಕಿರ್ತಾರೆ, ಗೊತ್ತಿಲ್ವಾ. ಸಣ್ಣ ಸಣ್ಣ ಸಪೋರ್ಟಿಂಗ್ ಕಲ್ಲುಗಳು. ದೊಡ್ಡವರು ದೊಡ್ಡ ಸ್ಥಾನದಲ್ಲಿ ಇರಬೇಕಾದ್ರೆ ಸಣ್ಣವರು ಬೇಕಾಗುತ್ತೆ ಅಲ್ವಾ. ಅದಕ್ಕೆ ನೀವು ಯಾರು ಸಣ್ಣವರು ದೊಡ್ಡವರು ಅವರಿದು ನೋ. ನೀವು ಪ್ರತಿಯೊಬ್ಬರಲ್ಲೂ ಶಕ್ತಿ ಇದೆ, ಪ್ರತಿಯೊಬ್ಬರಲ್ಲೂ ಎಲ್ಲ ಥರದ ಶಕ್ತಿ ಇದೆ. ನೀವು ಶಪಥ ಮಾಡಬೇಕು ಇವತ್ತಿಂದ. ಹಂಗನ್ಬಿಟ್ಟು ಇದುವರೆಗೆ ನೀವು ಹಂಗೆ ಮಾಡಿಲ್ಲ, ನಾವು ಹೇಳೋದನ್ನ ಮಾಡ್ತೀವಿ ಅಂತೆಲ್ಲ. ಎಷ್ಟೇ ಪ್ರಬಲರಾಗಿದ್ರು ಕೂಡ ಇನ್ನೂ ಕೂಡ ಎತ್ತರಕ್ಕೆ ಹೋಗಬೇಕು, ಖುಷಿಯಾಗಿರಬೇಕು ಲೈಫಲ್ಲಿ ಅನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ವಿಶ್ವಖ್ಯಾತರು ಬರೆದಿರ್ತಕ್ಕಂಥ ಅನೇಕ ಪುಸ್ತಕಗಳಿವೆ. ಅದನ್ನು ನೋಡಿ. ಯಶಸ್ವಿ ಬದುಕಿಗೆ ರಾಜಮಾರ್ಗ ಅಂತ, ಯಶಸ್ವಿ ಬದುಕಿಗೆ ರಾಜಮಾರ್ಗ ಅಂತ ಡೇಲ್ ಕಾರ್ನೆಗಿ ಅವರು ಬರೆದ ಕೃತಿಗಳಿದೆ.